ಈ ತಿಂಗಳಲ್ಲಿ ನಾನು ನಾನ್ ವೆಜ್ ತಿನ್ನಲ್ಲ, ಶ್ರಾವಣ ಅಂತ ಹೇಳೋ ಫ್ರೆಂಡ್ಸ್ ಏನಾದರೂ ನಿಮ್ಮ ಸುತ್ತಮುತ್ತ ಇದ್ದಾರಾ? ಅಥವಾ ಈ ತಿಂಗಳಲ್ಲಿ ನೀವೇ ನಾನ್ ವೆಜ್ಜನ್ನು ಬಿಟ್ಟಿದ್ದೀರಾ? ಶ್ರಾವಣದಲ್ಲಿ ಹೆವಿ ಫುಡ್ಸ್ ಅಥವಾ ನಾನ್ ವೆಜ್ ಫುಡ್ಸ್ನ ಯಾಕೆ ತಿನ್ನಬಾರ್ದು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಜೊತೆಗೆ ಈ ತಿಂಗಳಲ್ಲಿ ಶ್ರಾವಣದಲ್ಲಿ ಶಿವನನ್ನ ಯಾಕೆ ಆರಾಧನೆ ಮಾಡಬೇಕು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ಎಲ್ಲ ಪ್ರಶ್ನೆಗಳಿಗೂ ವೈಜ್ಞಾನಿಕ ರೀತಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರವನ್ನು ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಭಾರತೀಯ ಸಾಂಪ್ರದಾಯಿಕ ಕ್ಯಾಲೆಂಡರ್ನ ಲೂನಿಸೋಲಾರ್ ಕ್ಯಾಲೆಂಡರ್ ಅಂತ ಕರಿತೀವಿ. ಈ ಕ್ಯಾಲೆಂಡರಲ್ಲಿ 1ರಿಂದ 30-31ವರೆಗೂ ತಾರೀಕುಗಳಿರೋದಿಲ್ಲ. ಇದು ಚಂದ್ರನ ವೇರಿಯೇಷನ್ಸ್ ಮೇಲೆ ತಿಂಗಳುಗಳನ್ನು ನಾವು ಡಿವೈಡ್ ಮಾಡಿರ್ತೀವಿ. ಅಂದರೆ ಅಮಾವಾಸ್ಯೆ ಹುಣ್ಣಿಮೆಯನ್ನು ನಾವು ಮಾಡ್ಕೊಂಡಿರ್ತೀವಿ. ಭೂಮಿಯ ಮೇಲೆ ಹಾಗೆ ಚಂದ್ರನ ಮೇಲೆ ಆಗುವಂತಹ ವ್ಯತ್ಯಾಸಗಳನ್ನು ಗುರುತಿಸಿ ಭಾರತೀಯರು ಅತ್ಯಂತ ವೈಜ್ಞಾನಿಕ ರೀತಿಯಲ್ಲಿ ಈ ತಿಂಗಳುಗಳನ್ನು ವಿಭಜನೆ ಮಾಡಿದ್ದಾರೆ. ನಮ್ಮ ಬಾಡಿ ನಾವು ತಿನ್ನುವಂಥ ಆಹಾರದ ಮೇಲೆ ಅಷ್ಟೇ ಡಿಪೆಂಡ್ ಆಗಿಲ್ಲ, ಅದು ನಮ್ಮ ಮೆಟಬಾಲಿಸಮ್ ಪ್ರೋಸೆಸ್, ಡೈಜೆಸ್ಟಿವ್ ಸಿಸ್ಟಮ್ನ ಸಹಾಯದಿಂದ ಮಾತ್ರ ಅಲ್ಲ, ನೇಚರ್ ಕೂಡ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡೋದಕ್ಕೆ ಬೇಕಾದಂತಹ ಒಳ್ಳೆ ಡೈಜೆಸ್ಟಿವ್ ಎನ್ಸೈಮ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸೂರ್ಯನ ಕಿರಣಗಳ ಅವಶ್ಯಕತೆ ಇರುತ್ತೆ. ಆದರೆ ಶ್ರಾವಣದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಸೂರ್ಯನ ಕಿರಣಗಳು ಹೆಚ್ಚಾಗಿ ಬೀಳದೆ ವಾತಾವರಣ ತುಂಬ ಹ್ಯುಮಿಡಿಟಿಯಿಂದ ತುಂಬಿಕೊಂಡಿರುತ್ತೆ. ಇದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಹೆವಿ ಮೀಲ್ಸ್ ಅಥವಾ ನಾನ್ ವೆಜ್ನ ಅವಾಯ್ಡ್ ಮಾಡೋದ್ರಿಂದ ನೇಚರ್ನ ಪರಿಣಾಮ ಎದುರಿಸೋದಿಕ್ಕೆ ನಮಗೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೆ ಅತ್ಯಂತ ಶಕ್ತಿ ಸಿಗುತ್ತೆ. ಹಾಗಾಗಿ ತುಂಬ ಜನ ಶ್ರಾವಣ ಮಾಸದಲ್ಲಿ ಒಪ್ಪತ್ತು ಅಂತ ಮಾಡ್ತಾರೆ. ಅಂದರೆ ವಾರದ ಸೋಮವಾರ, ಶುಕ್ರವಾರ, ಶನಿವಾರ ಯಾವುದೋ ಒಂದು ದಿನದಲ್ಲಿ ಒಂದೇ ಹೊತ್ತು ಊಟ ಮಾಡ್ತಾರೆ. ಅದನ್ನೇ ನಾವು ಇತ್ತೀಚೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋ ಹೆಸರಲ್ಲಿ ಕೇಳ್ತಾ ಇದ್ದೀವಿ. ಹಾಗೆ ತುಂಬ ಫೇಮಸ್ಸು ಆಗ್ತಾ ಇದೆ. ಆದರೆ ಇದು ನಮ್ಮ ಪೂರ್ವಿಕರು ತುಂಬ ಹಿಂದೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಇದು ನಮ್ಮ ಹಿಂದೂಗಳ ಅತ್ಯಂತ ಪ್ರಾಚೀನವಾದಂಥ ಪದ್ಧತಿ. ಇದರಿಂದ ನಮ್ಮ ದೇಹ ಹೆಲ್ದಿನೂ ಆಗತ್ತೆ, ಎನರ್ಜೆಟಿಕ್ ಕೂಡ ಆಗತ್ತೆ. ಆಯುರ್ವೇದದ ಪ್ರಕಾರ ವಾತಾವರಣದಲ್ಲಿ ಹ್ಯುಮಿಡಿಟಿ ತುಂಬಿರುತ್ತೆ, ಅಂದರೆ ವಾತದಿಂದ ತುಂಬಿರುತ್ತೆ. ಅದರಿಂದ ನಮ್ಮ ದೇಹನೂ ವಾತಪೂರಕವಾಗಿ ಆಗಿರುತ್ತೆ. ವಾತ ಸಮ್ಮರ್ ಸೀಸನ್ನಲ್ಲಿ ಡೆಪಾಸಿಟ್ ಆಗಿದ್ರೂ ಮಾನ್ಸೂನ್ ಸೀಸನ್ ಅಥವಾ ರೈನಿ ಸೀಸನ್ನಲ್ಲಿ ಸನ್ಲೈಟ್ನ ಕೊರತೆ ಇರೋ ಕಾರಣ ನಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಫ್ಲೇಮ್ನ ಕಡಿಮೆ ಮಾಡುತ್ತೆ. ಇದು ಮೆಟಬಾಲಿಸಮ್ ರೇಟನ್ನು ಕಡಿಮೆ ಮಾಡಿ ದೇಹದಲ್ಲಿ ಕಫ ಡೆಪಾಸಿಟ್ ಆಗೋ ಥರ ಮಾಡುತ್ತೆ. ಈ ಸಮಯದಲ್ಲಿ ನಮ್ಮ ದೇಹ ವೀಕ್ ಆಗಿ ಡಿಸೀಸಸ್ ಹೆಚ್ಚಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಟ್ಮಾಸ್ಫಿಯರ್ ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರೋ ಕಾರಣ ಸಾವಿರಾರು ಬ್ಯಾಕ್ಟೀರಿಯಾಸ್ ಮತ್ತೆ ವೈರಸ್ ತುಂಬಿರುತ್ತೆ. ಅದರ ಪರಿಣಾಮದಿಂದ ನಮ್ಮ ದೇಹದ ಮೇಲೆ ಕಾಯಿಲೆಗಳು ಹೆಚ್ಚಾಗುತ್ತೆ. ನಮ್ಮ ದೇಹ ಆಹಾರವನ್ನು ಡೈಜೆಸ್ಟ್ ಮಾಡ್ಕೊಳ್ಳದೆ ಇರೋ ಕಾರಣದಿಂದ ಸ್ಟಮಕ್ ಇನ್ಫೆಕ್ಷನ್ಸ್ ಹೆಚ್ಚಾಗುತ್ತೆ. ಫುಡ್ ಪಾಯ್ಸನಿಂಗ್, ಡಯೂರಿಯಾ, ಇಂಡೈಸೇಷನ್ ತುಂಬ ಕಾಮನ್ ಆಗಿ ಈ ಸೀಸನ್ನಲ್ಲಿ ಕಾಣಿಸುತ್ತೆ. ಹಾಗಾಗಿ ಪೂರ್ವಿಕರು ಈ ತಿಂಗಳಲ್ಲಿ ನಮಗೆ ಉಪವಾಸವನ್ನು ಆಚರಿಸಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ, ಜೊತೆಗೆ ಯಾವುದೇ ರೀತಿ ವಾಟರ್ ಬೋರ್ನ್ ಡಿಸೀಸಸ್ ಸ್ಪ್ರೆಡ್ ಆಗೋದನ್ನು ತಡೆಗಟ್ಟುತ್ತೆ. ನಾನ್ ವೆಜಿಟೇರಿಯನ್ ಫುಡ್ ಅವಾಯ್ಡ್ ಮಾಡೋದು ಧಾರ್ಮಿಕ ಪದ್ಧತಿ ಅಷ್ಟೇ ಅಲ್ಲ, ಇದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಸರಿ, ಉಪವಾಸ ಮಾಡೋದಕ್ಕೆ ನಮಗೆ ಸೈಂಟಿಫಿಕ್ ರೀಸನ್ ಏನೋ ಸಿಕ್ತು. ಆದರೆ ಶಿವನನ್ನ ಯಾಕೆ ಆರಾಧನೆ ಮಾಡಬೇಕು? ನಾನು ಆಗಲೇ ಹೇಳಿದಾಗೆ ರೈನಿ ಸೀಸನ್ ಆದ್ರಿಂದ ವಾತಾವರಣದಲ್ಲಿ ವಾಟರ್ ಕಂಟೆಂಟ್ ಅಥವಾ ಹ್ಯುಮಿಡಿಟಿ ಜಾಸ್ತಿ ಆಗಿರುತ್ತೆ. ಇದು ನಮ್ಮ ದೇಹವನ್ನು ಅಷ್ಟೇ ಅಲ್ಲ, ನಮ್ಮ ಮೈಂಡನ್ನು ಅನ್ಸ್ಟೇಬಲ್ ಆಗಿ ಮಾಡುತ್ತೆ. ಈ ಮೆಂಟಲ್ ಅಂಡ್ ಫಿಸಿಕಲ್ ಬ್ಯಾಲೆನ್ಸ್ ಅನ್ನು ಹೊಂದೋದಕ್ಕೆ ಆಧ್ಯಾತ್ಮಿಕತೆಯ ಮೂಲಕ ಮಾತ್ರ ಸಾಧ್ಯ. ಸರಿ, ಹಾಗಾದ್ರೆ ಎಲ್ಲ ದೇವರು ಇದಾರಲ್ಲ, ಶಿವನನ್ನಷ್ಟೇ ಯಾಕೆ ಪ್ರಾರ್ಥನೆ ಮಾಡಬೇಕು? ನಿಮಗೆ ರಾಕ್ಷಸರು, ದೇವತೆಗಳು ಎಲ್ಲ ಸೇರಿ ಸಮುದ್ರ ಮಂಥನ ಮಾಡಿರುವಂತಹ ಕತೆ ಗೊತ್ತಿದೆ ಅಂತ ಅನ್ಕೋತೀನಿ. ಸಮುದ್ರ ಮಂಥನದ ನಡೆದಿದ್ದು ಈ ಶ್ರಾವಣ ಮಾಸದಲ್ಲಿ. ಕ್ಷೀರಸಾಗರದಲ್ಲಿ ಮಂದಾರ ಪರ್ವತವನ್ನ ಇಟ್ಟು ಮಂಥನ ಮಾಡಬೇಕಾದ್ರೆ ಕಲ್ಪವೃಕ್ಷ, ಕಾಮಧೇನು, ಮಹಾಲಕ್ಷ್ಮಿ ಜೊತೆಗೆ ಹಾಲಾಹಲ ವಿಷಾನು ಬರುತ್ತೆ. ವರಲಕ್ಷ್ಮಿ ಹಬ್ಬವನ್ನ ಇದೇ ಶ್ರಾವಣ ಮಾಸದಲ್ಲಿ ತಾನೇ ನಾವು ಆಚರಣೆ ಮಾಡೋದು. ಜಗತ್ತಿನ ಸೃಷ್ಟಿಕರ್ತ ಆಗಿರುವಂತಹ ಶಂಭೋ ಶಂಕರ ಜಗತ್ತಿನ ಸಂರಕ್ಷಣೆಗಾಗಿ ತನ್ನೊಳಗೆ ಹಾಲಾಹಲ ವಿಷವನ್ನ ಇಟ್ಕೊಳ್ಳೋದಿಕ್ಕೆ ನಿರ್ಧಾರ ಮಾಡ್ತಾರೆ. ವಿಷ ಅಂದರೆ ಮತ್ತೇನೂ ಅಲ್ಲ, ನಮ್ಮ ದೇಹವನ್ನು ನಾಶ ಮಾಡುವಂಥದ್ದು ಅಂತ. ಈಗಿನ ಕಾಲದಲ್ಲಿ ಅದನ್ನು ಡಿಸೀಸಸ್ ಅಂತ ಕರಿತೀವಿ. ಅದನ್ನು ಸಂಹಾರ ಮಾಡಿದ್ದು ನಮ್ಮ ಮಹಾದೇವ ಶಿವ. ಅದರ ನಂಬಿಕೆಗಾಗಿ ಶ್ರಾವಣ ಮಾಸದಲ್ಲಿ ಶಿವನನ್ನ ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಮೈಂಡನ್ನು ಡಾಮಿನೇಟ್ ಮಾಡೋದು ಚಂದ್ರ, ಚಂದ್ರನನ್ನ ಪ್ರತಿನಿಧಿಸೋದು ಸೋಮವಾರ. ಮೂನ್ ಡೇ ಈಸ್ ಮಂಡೇ. ಹಾಗೆ ಚಂದ್ರ ಇರೋದು ಶಿವನ ತಲೆ ಮೇಲೆ. ಹಾಗಾಗಿ ಶಿವನನ್ನ ಸೋಮವಾರ ಆರಾಧನೆ ಮಾಡೋದ್ರಿಂದ ಇದೆಲ್ಲದರಿಂದ ಕಾಪಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ ಅನ್ನೋಂತಹ ನಂಬಿಕೆ ಮೊದಲಿಂದಾನೂ ಬಂದಿದೆ. ನಮ್ಮ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿಂದ
ಆರೋಗ್ಯವಾದ ಶರೀರವನ್ನ, ಶಾಂತವಾದ ಮನಸ್ಸನ್ನ ಹೊಂದೋದಕ್ಕೆ ನಮ್ಮ ಹಿರಿಯರು, ಪೂರ್ವಿಕರು ಹೇಳಿದಂತಹ ಸಲಹೆಗಳನ್ನ ಪಾಲಿಸೋದು ಸಮಂಜಸವಾಗಿರುತ್ತೆ. ಈ ಆಚರಣೆಗಳು ಏನೇನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲನೇದಾಗಿ ಸೋಮವಾರದಂದು ಅಥವಾ ನಿಮಗೆ ತೋಚಿದ ವಾರದ ಯಾವುದೇ ದಿನದಂದು ಉಪವಾಸ ಮಾಡಿ ಅಥವಾ ಅಲ್ಪ ಆಹಾರವನ್ನ ಸೇವಿಸಿ. ಹಾಗೆ ಈ ತಿಂಗಳು ಪೂರ್ತಿ ಆದಷ್ಟು ಹೆವಿ ಮೀಲ್ಸ್, ಸ್ಪೆಸಿಫಿಕಲಿ ನಾನ್ ವೆಜ್ ಇಂದ ದೂರ ಇರಿ. ಇದು ನಿಮ್ಮ ದೇಹದ ಸಮತೋಲನವನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯಕವಾಗಿರುತ್ತೆ, ಹಾಗೆ ರೋಗಗಳಿಂದ ದೂರ ಇಡುತ್ತೆ. ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ಮನೆಯಲ್ಲಿ ಮಾಡುವಂತಹ ಪೂಜಾ ಕ್ರಮವನ್ನ ಅನುಸರಿಸಿ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನ ಹೇಳಿ ಸೂರ್ಯನಿಗೆ ಗಂಗಾಜಲವನ್ನ ಸಮರ್ಪಿಸಿ. ಇದು ನಿಮ್ಮ ಮನಸ್ಸನ್ನ ಸಮತೋಲನದಲ್ಲಿಡೋದಿಕ್ಕೆ ಸಹಾಯಕವಾಗುತ್ತೆ. ಈ ಎಲ್ಲ ಕಾರಣಗಳಿಗೂ ಕಾರಣಕರ್ತ ಆಗಿರುವಂತಹ ಶಿವನಲ್ಲಿ ನಾವು ಶರಣಾಗೋಣ. ಹಿಂದೂ ಧರ್ಮದ ಆಚರಣೆಗಳು ಕೇವಲ ಧಾರ್ಮಿಕ ಪದ್ಧತಿ ಅಷ್ಟೇ ಅಲ್ಲ, ಇವು ನಮ್ಮ ಮಾನವ ಸಮಾಜದ ಕಲ್ಯಾಣಕ್ಕೋಸ್ಕರ ಅತಿ ವೈಜ್ಞಾನಿಕ ರೀತಿಯಲ್ಲಿ ರೂಪುಗೊಂಡಂತ ಆಚರಣೆಗಳು. ದೇವಸ್ಥಾನಗಳಿಗೆ ಭೇಟಿ ಕೊಡೋ ಬಗ್ಗೆ ಹಾಗೆ ಆಚರಣೆಗಳನ್ನು ಆಚರಿಸೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನು ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಆಪ್ತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಹರ ಹರ ಮಹಾದೇವ.